ಅಖಂಡ ಸಚ್ಚಿದಾನಂದ ಘನ ಲೀಲಾಮೂರ್ತಿ ಪರಮಾನಂದ ಸ್ವರೂಪಿ ಜಗದ್ಗುರು ಜಗದ್ವಂದ್ಯ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಅಡಿದಾವರೆಗಳನ್ನು ಎನ್ನ ಋಗ್ಪದ್ಮದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸಿ ತತ್ಸ್ವರೂಪರೇ ಆಗಿರುವ ಪರಮಪೂಜ್ಯ ಪ್ರಾತಸ್ಮರಣೀಯ ಅನಂತ ಶ್ರೀ ವಿಭೂಷಿತ ಅನಂತ ಕಲ್ಯಾಣ ಗುಣಗಳ ಸಮನ್ವಿತ ಅರಿವಿನ ಮಹಾಚೇತನ ಶಕ್ತಿಯಾಗಿರುವ ಸದ್ಗುರು ತಂದೆಯ ಪವಿತ್ರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ತತ್ಸ್ವರೂಪರೇ ಆಗಿರುವ ಪರಮಪೂಜ್ಯ ಪ್ರಾತಸ್ಮರಣೀಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಸತ್ಯಾರ್ಥ ನಿಧಿ ಪಂಚಮಠಾಧೀಶರು ಸಾಧು ಚಕ್ರವರ್ತಿ ಎನಿಸಿಕೊಂಡಿರುವ ಪರಮಪೂಜ್ಯ ಇಂಚಲದ ಅಪ್ಪಾಜಿಯವರ ಪವಿತ್ರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಕ್ಷೇತ್ರಾಧಿಪತಿ ದೇವತೆ ಪರಮಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಚನ್ನ ವೃಷಭೇಂದ್ರ ಮಹಾಸ್ವಾಮೀಜಿಯವರ ಪವಿತ್ರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಬ್ರಹ್ಮವೇದಿಕೆಯನ್ನು ಅಲಂಕರಿಸಿರುವ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರ ಅಡಿದಾವರೆಗಳಲ್ಲಿ ಅರ್ಪಣೆ ಮಾಡಿದ್ದು ಅವರಿವರನ್ನದ ನಿಜವನ್ನದ ಎಲ್ಲ ಅನುಭಾವಿ ಶ್ರೀಗಳ ಮಾತೆಯವರ ಅಡಿದಾವರೆಗಳಲ್ಲಿ ನಮ್ಮ ನತಮಸ್ತಕರಾಗಿ ಆಗಮಿಸಿರುವ ಸಮಸ್ತ ಮಹಾದೈವಕ್ಕೆ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಶಿವಸ್ವರೂಪಿಗಳೇ, ಸುಕ್ಷೇತ್ರ ಹಾರೋಗೇರಿಯ 42ನೇ ವೇದಾಂತ ಪರಿಷತ್ತಿನ 4ನೇ ದಿವಸದ ಬೆಳಗಿನ ಪ್ರವಚನ. ಇದು ಪರ್ಯಂತರವಾಗಿ ಎಲ್ಲ ಅನುಭಾವಿಗಳು ಶ್ರೀಮನ್ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಗ್ರಂಥದಲ್ಲಿ ಬರ್ತಕ್ಕಂಥ ಒಂದು ಅಮೂಲ್ಯವಾದ ಚರಣವನ್ನು ಆಧರಿಸಿ ನಮ್ಮೆಲ್ಲರಿಗೂ ಉಪದೇಶಾಮೃತವನ್ನು ಕರುಣಿಸಿದ್ದಾರೆ. ಪರಬ್ರಹ್ಮ ದೊರೆವಿನ ಉರೆಜಾಣ್ಮೆ ಉಂಟೆ ಪ್ರಶ್ನೆ ಮಾಡಿದರು. ಪ್ರಶ್ನೆಯರೊಳಗೆ ಹೇಳಿದ್ರು ಅವರು, ಅರ್ಥಾತ್ ಪರಬ್ರಹ್ಮದ ಜ್ಞಾನಕ್ಕಿಂತಲೂ ದೊಡ್ಡ ಶಾಣೆತನ ಯಾವುದೂ ಇಲ್ಲ ಅಂತ ಅರ್ಥವನ್ನು ತಿಳಿಸಿದರು. ಮನುಷ್ಯ ಶಾಣೆತನದಿಂದ ಏನೇನೋ ಮಾಡ್ತಾನ, ಅದರ ಯಾವ ಶಾಣ್ಯರಲ್ಲ ಅಂತ ಅಭಿಪ್ರಾಯದೊಳಗೆ ಎಲ್ಲಕ್ಕಿಂತಲೂ ಶಾಣ್ಯರು ಯಾರು ಅಂತ ಕೇಳಿದರೆ ಪರಮಾತ್ಮನನ್ನು ಅರಿತವರು. ಪರಮಾತ್ಮನನ್ನು ಅರಿತವರಲ್ಲಿ ಒಬ್ಬ ಯೋಗಿ ಅದಾನ, ಒಬ್ಬ ಭಕ್ತ ಅದಾನ. ಯೋಗಿ ಹೆಂಗರಿತಾನ? ಯಮ ನಿಯಮ ಪ್ರಾಣಾಯಾಮ ಧಾರಣ ಧ್ಯಾನ ಸಮಾಧಿ ಒಳಗೆ ಹೋಗ್ತಾನ. ಇವನಿಗೆ ಪರಿಚ್ಛಿನ್ನ ಜ್ಞಾನನೇ ಆಗ್ತದೆ, ಅದು ಪೂರ್ಣ ಬ್ರಹ್ಮಜ್ಞಾನ ಅಲ್ಲ. ಅವ ಧ್ಯಾನ ಸಮಾಧಿಯಿಂದ ಉತ್ಥಾನ ಆದ್ರೆ ಮತ್ತೆ ಹಂಗೆ ಯಥಾವತ್ತಿರ್ತಾನವ, ಪೂರ್ಣ ಜ್ಞಾನ ಇಲ್ಲ ಅಲ್ಲಿ. ಇನ್ನೊಬ್ಬ ದಾನ ಪರೋಕ್ಷ ಜ್ಞಾನ, ಪರಮಾತ್ಮದೊಳಗೆ ಅದಾನ. ಎಲ್ಲ ಕಡೆ ಪರಮಾತ್ಮನ ನೋಡ್ತಾನ, ಆದ್ರೆ ತನ್ನೊಳಗಿಲ್ಲ. ಎತ್ತೆತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ ಅಂದ್ರು. ಹೊರಗೆ ನೋಡಿದ್ರು. ಇದು ಪರಜ್ಞ ಜ್ಞಾನ ಅಲ್ಲ. ಜ್ಞಾನ ಅಂತ ಯಾವುದು ಕೇಳಿದ್ರೆ ಅಭೇದ ದರ್ಶನ ಜ್ಞಾನ. ತಾನೆಂದರು ಜಗತ್ತೆಂದರು ಜಗದೀಶ್ವರನೇ ಅಂತ ಆತರು ಆತ್ಮನ ತಿಳಿದವನೇ ಇವ ಜಾಣ ಅಂತ ತಿಳ್ಕೊಂಡು ನಿಜ್ಕೊಂಡ್ರು ಬೇರೆ ಕಡೆ ಹೇಳಿದ್ರು. ಅರ್ಥಾತ್ ಎಲ್ಲದರೊಳಗೆ ತನ್ನ ಸ್ವರೂಪವನ್ನು ನೋಡುವಂಥವನು ಇವ ಜಾಣದಾನ. ಇಂಥ ಜ್ಞಾನವನ್ನು ಯಾರು ಪಡ್ಕೋತಾರ ಅವರಿಗೆ ಎಲ್ಲ ಅಧ್ಯಾಸಗಳು ನಿವೃತ್ತಿ ಆಗ್ತಾವ. ಎಲ್ಲಿ ತನಕ ಈ ಪೂರ್ಣ ಜ್ಞಾನ ಇಲ್ಲ, ಪರೋಕ್ಷ ಭ್ರಾಂತಿನೂ ಹೋಗಬೇಕು, ಪರಿಚ್ಛಿನ್ನ ಭ್ರಾಂತಿನೂ ಹೋಗಬೇಕು. ಬರೀ ಆತ್ಮನಷ್ಟೇ ನೋಡಾಕತ್ತ ಇದು ಪರಿಚ್ಛಿನ್ನ ಭ್ರಾಂತಿ ಅದ. ಅವ ಬರೀ ಪರಮಾತ್ಮನ ಹೊರಗೆ ನೋಡಾಕತ್ತ ಇದು ಪರೋಕ್ಷ ಭ್ರಾಂತಿ. ಇವೆರಡೂ ಭ್ರಾಂತಿಗಳನ್ನು ನಿವೃತ್ತಿ ಮಾಡಿಕೊಂಡು ಪೂರ್ಣ ರೂಪದಿಂದ ಯಾವಾಗ ಅವನಿಗೆ ಬೆಳಕಾಗತ್ತೋ ಅದು ಪೂರ್ಣ ಬ್ರಹ್ಮಜ್ಞಾನ ಅನಿಸ್ಕೊಳ್ತದ. ಇಂಥ ಜ್ಞಾನನೇ ಜನ್ಮ ಮರಣಗಳನ್ನು ಕಳೀತದೆ ಹೊರತ, ನಮ್ಮ ಅಜ್ಞಾನದ ಕತ್ತಲೆಯನ್ನು ಕಳೆಯುತ್ತದೆ ಹೊರತ, ಇನ್ನು ಮತ್ಯಾವುದರಿಂದಲೂ ಇದು ನಮ್ಮ ಜನ್ಮ ಮರಣ ನಿವೃತ್ತಿ ಆಗುವುದಿಲ್ಲ. ಇದು ನಿತ್ಯ ಸತ್ಯ ಮಾತ. ಅಂದ ಬಳಿಕ ಇಂಥ ಜ್ಞಾನವನ್ನು ಪಡ್ಕೋಬೇಕು ಈ ಮನುಷ್ಯನಾಗಿರ್ತಕ್ಕಂಥವನು. ಅರ್ಥಾತ್ ಪರಿಚ್ಛಿನ್ನ ಭ್ರಾಂತಿನೂ ಹೋಗಬೇಕು, ಪರೋಕ್ಷ ಭ್ರಾಂತಿನೂ ಹೋಗಬೇಕು. ಪ್ರಪಂಚದೊಳಗೆ ನನ್ನದನ್ನು ಮರೆತಿರಬೇಕು. 5 ಭ್ರಾಂತಿಗಳು ನಿವೃತ್ತಿಯಾಗಿರಬೇಕು ಅವನಿಗೆ. 5 ಭ್ರಾಂತಿಗಳು ಯಾವುವು? ಜಡ ಭೇದ, ಜಡ ಜೀವ ಭೇದ, ಜೀವ ಭೇದ, ಜೀವ ಈಶ್ವರ ಭೇದ, ಜಡ ಈಶ್ವರ ಭೇದ. ಈ ಎಲ್ಲ ಭ್ರಾಂತಿಗಳು ಯಾವಾಗ ನಿವೃತ್ತಿ ಆಗ್ತಾವ? ಪೂರ್ಣ ಬ್ರಹ್ಮದ ಜ್ಞಾನ ಆದ ಬಳಿಕನೇ ಈ ಭ್ರಾಂತಿ ನಿವೃತ್ತಿ ಹೋಗ್ತದೆ ಹೊರತ
ಈ ಭ್ರಾಂತ ಏನು ಮಾಡಿದ್ರು ಈ ತಪ್ಪು ತಿಳುವಳಿಕೆ, ಭ್ರಾಂತಿ ಅಂದ್ರೇನು ತಪ್ಪು ತಿಳುವಳಿಕೆ, ಇವೆಲ್ಲ ಇವು ಯಾಕೆ ಬಂದಾವಂತ ಕೇಳಿದ್ರೆ ಎಲ್ಲನೂ ನಮಗೆ ಆ ಪ್ರಕೃತಿ ಜನಿತದ. ಇರುವುದು ಎರಡೇ ವಸ್ತು, ಒಬ್ಬ ಪರಬ್ರಹ್ಮದ, ಒಂದು ಶಕ್ತಿ ಪ್ರಕೃತಿ ಅದ. ಅದರಿಂದ ಎಲ್ಲ ಲೋಕಾಂತರಗಳು, ಜನ್ಮಾಂತರಗಳು ಅದರಿಂದ ತಯಾರಾಗಿದ್ದವ. ಯಾವ ಸ್ವರ್ಗಾದಿ ಲೋಕಗಳು, ನರಕಾದಿಗಳು, ಯಾವ ಬ್ರಹ್ಮಲೋಕ, ವಿಷ್ಣು ಲೋಕ, ವೈಕುಂಠ ಲೋಕ, ಎಷ್ಟು ಲೋಕ ಹೇಳ್ತೀರಿ ಎಲ್ಲ ಲೋಕಗಳು, ಎಲ್ಲ ಅತಳ ವಿತಳ ಸುತ್ತಳ ತಳತಳ ರಸ ಪಾದ ಎಲ್ಲ ಅಧೋಲೋಕಗಳು, ಈ ಮನುಷ್ಯ ಲೋಕ, ಈ ಎಲ್ಲ ಲೋಕಗಳು ಎದರಿಂದ ಜನಿತದಾವ ಅಂತ ಕೇಳಿದ್ರೆ ಕೇವಲ ಮಾಯಾ ಜನಿತದ. ಇದರ ಹಿಂದಿರುವಂಥದ್ದು ಯಾವ ಶಕ್ತಿ ಅದ ಅದು ಪರಬ್ರಹ್ಮ ಸ್ವರೂಪದ. ಅದನ್ನ ಯಾವಾಗ ತಿಳ್ಕೊತಾನ ಈ ಎಲ್ಲಾ ಲೋಕಾಂತರ ಜನ್ಮಾಂತರ ಎಲ್ಲಾ ಭ್ರಾಂತಿಯನ್ನ ನೀಗಿ ನಿತ್ಯ ಸತ್ಯ ಪರಮಾತ್ಮನೊಳಗ ನಿಂದಿರ್ತಾನ. ಹೆಂಗ ಆಕಾಶದೊಳಗ ಈ ಎಲ್ಲ ಸೂರ್ಯ ಚಂದ್ರಾದಿಗಳದಾವ, ನಕ್ಷತ್ರಗಳದಾವ, ಜೀವ ಜಂತುಗಳು, ಜೀವಜಾಲಗಳದಾವ, ಆಗ ಬ್ರಹ್ಮದೊಳಗ ಆಕಾಶ ಹಿಡ್ಕೊಂಡು ಎಲ್ಲಾನು ತೋರಾಕತ್ತಾವ. ಅದ್ರೊಳಗೆ ಜೀವರು ತೋರಾಕತ್ತಾರ. ಅದ್ರಾಗ ಎಲ್ಲ ಮನುಷ್ಯನ ಭಾವನೆಗಳು ತೋರಾಕತ್ತಾವ. ಅದ್ರಾಗ ನಮ್ಮ ಮಾತುಗಳು ತೋರಾಕತ್ತಾವ. ಅದ್ರಾಗ ಶ್ರುತಿ ಶಾಸ್ತ್ರಗಳು ತೋರಾಕತ್ತಾವ. ಅದ್ರಾಗ ಎಲ್ಲನೂ ತೋರಾಕತ್ತಾವ. ಇವೆಲ್ಲನೂ ತೋರಿಕೆ ಮಾತ್ರದವ. ಎಲ್ಲವನ್ನೂ ಅಳಿದು ನಿಂದಿರ್ತಕ್ಕಂಥದ್ದು ಒಂದೇ ಒಂದು ತತ್ವದ, ಅದು ಪರಬ್ರಹ್ಮ ತತ್ವ ಅಂತ ತಿಳ್ಕೊತಾರೆ. ಅದನ್ನು ಯಾವ ತಿಳ್ಕೊತಾನ ಅದು ಪರಬ್ರಹ್ಮ, ಅದು ಸತ್ಯ ನಿತ್ಯ ಪರಮಾತ್ಮನ ಸ್ವರೂಪದ. ಅದಕ್ಕೆ ಹೇಳಿದ್ರು ಎಲ್ಲಿ ನಾನೆಂಬುದು ಅಳಿದಿರಬೇಕು, ಅವಲ್ಲಿ ಸೌರ ಪ್ರಪಂಚದ ನಿವೃತ್ತಿಯಾಗಿಯೋದು ಅದೀಗ ಬ್ರಹ್ಮಜ್ಞಾನ. ಒಂದ್ ಕಡೆ ಹೇಳ್ತಾರೆ ಎಲ್ಲ ಪ್ರಪಂಚ ಅರ್ಥಾತ್ ಎಲ್ಲ ಭ್ರಾಂತಿ ಸಂಪೂರ್ಣವಾಗಿ ಎಲ್ಲಿ ನಿವೃತ್ತಿಯಾಗುವುದು ಅದೀಗ ಬ್ರಹ್ಮಜ್ಞಾನ ಅಂತ ಒಂದು ವಚನದವರು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಅಳೆದು ಹೋಗಿರ್ತಕ್ಕಂಥ ಸ್ಥಿತಿ ಏನದ ಅದು ಬ್ರಹ್ಮಜ್ಞಾನ ಅಂತಾರ. ಅದಕ್ಕೆ ಅಲ್ಲಮ ಪ್ರಭುಗಳು ಒಂದು ವಚನ ಹೇಳ್ತಾರೆ ಬಹಳ ಚಂದ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ಶಾಸ್ತ್ರ ಪುರಾಣಗಳೆಂಬ ನೇಣು ಕಟ್ಟಿ ಜೋಗುಳು ಮಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ಬಹಳ ಸುಂದರ ವಚನ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಸಕಲ ವೇದ ಶಾಸ್ತ್ರವೆಂಬ ನೇಣು ಹಗ್ಗ ಕಟ್ಟಿ ಅಜ್ಞಾನವೆಂಬ ಈ ಶಿಶುವ ಮಲಗಿಸಿ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಈ ಸಕಲ ವೇದ ಶಾಸ್ತ್ರಗಳೆಂಬ ನೇಣು ಕಟ್ಟಿ ಜೋಗುಳು ಮಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ಎಷ್ಟು ಚಂದ ಹೇಳಿದ್ರು. ಈ ಜೋಗುಳನಿಂದಲ್ಲದೆ, ಹಗ್ಗ ಹರಿದಲ್ಲದೆ, ತೊಟ್ಟಲು ಮುರಿದಲ್ಲದೆ ನಮ್ಮ ಗುಹೇಶ್ವರ ಲಿಂಗವ ಕಾಣಬಾರದು. ಒಂದೇ ಮಾತು. ಪರಮಾತ್ಮನ ಸ್ವರೂಪ ತಿಳಿಬೇಕಾದ್ರೆ ಅಜ್ಞಾನ ತೊಟ್ಟಲು ಹೋಗಬೇಕು, ಸಕಲ ವೇದ ಶಾಸ್ತ್ರಗಳ ನಿಂದಿರಬೇಕು, ಜೋಗುಳವಾಡುವತನ ನಿಂದಿರಬೇಕು. ಎಷ್ಟು ಚಂದ ಹೇಳು. ಇವೆಲ್ಲ ನಿಂದಲ್ಲದೆ ನಮ್ಮ ಗುಹೇಶ್ವರ ಲಿಂಗವ ಕಾಣಬಾರದು. ಇಷ್ಟು ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ತತ್ವವನ್ನ ಗುರುಶಾಸ್ತ್ರಾದಿಗಳ ಕೃಪಾದಿಂದ ಯಾವನು ತಿಳಿಕೋತಾನೋ ಅವ ಶಾಣೆಯದಾನ. ಅವನಂತ ಪುಣ್ಯವಂತ, ಅವನಂತ ಭಾಗ್ಯವಂತ, ಅವನಂತ ಶ್ರೇಷ್ಠವಾಗಿರ್ತಕ್ಕಂಥವನು ಇನ್ಯಾರು ಜಗತ್ತಿನಾಗಿಲ್ಲ. ಎಲ್ಲ ದೇವಾದಿಗಳ ದೇವತೆಗಳಿಗಿಂತಲೂ ಮಿಗಿಲಾಗಿರ್ತಕ್ಕಂಥವನು ಪರಬ್ರಹ್ಮ ಜ್ಞಾನಿಯದಾನ. ದೇವತೆಗಳಿಗಿನ್ನ ಉಪಾಧಿ ಅದ. ದೇವತೆಗಳು ಉಪಾಧಿ ವಶದಿಂದ ಜಗತ್ತನ್ನ ಜಗತ್ತಿನ ವ್ಯವಸ್ಥೆಗಳನ್ನ ನೋಡ್ಕೊಳ್ತಾ ಇದ್ದಾರೆ. ಆದ್ರೆ ಎಲ್ಲವನ್ನೂ ಮೀರಿರ್ತಕ್ಕಂಥದ್ದು ಒಂದು ಶಕ್ತಿ ಯಾವುದಾದ್ರೆ ಅದು ಪರಬ್ರಹ್ಮ. ಅದನ್ನು ತಿಳಿದವನೇ ಪರಬ್ರಹ್ಮ ಜ್ಞಾನಿ. ಎಲ್ಲಾ ದೇವತೆಗಳಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥವನು ಪರಬ್ರಹ್ಮ ಜ್ಞಾನಿ ಅದಾನ. ಅದಕ್ಕೆ ಅದ್ಧಿ ಅಪಾರ ಸ್ವರೂಪಮಮ. ಎಷ್ಟು ಚಂದ ಸಾಗರಕಾರ ಹೇಳಿದ್ರು. ಹೆಂಗ ಸಾಗರದವ ಅದಕ್ಕೆ ಲಹರಿ ವಿಷ್ಣು ಮಹೇಶ್, ವಿಧಿರ ವಿಚಂದ ವರುಣ ಯಮ, ಶಕ್ತಿ ಧನೇಶ ಗಣೇಶ, ಇವೆಲ್ಲವೂ ಸಮುದ್ರದೊಳಗಿನ ಅಲೆಗಳಿದ್ದಂಗ ದೇವತೆಗಳೆಲ್ಲ. ಏಕಂ ಸತ್ ವಿಪ್ರ ಬಹುದಾ ವದಂತಿ, ಒಂದೇ ಸತ್ಯದ ಒಂದೇ ಪರಮಾತ್ಮದಾನ. ವಿಪ್ರಹ ಬಹುದಾ ವದಂತಿ, ಜ್ಞಾನಿಗಳು ತಿಳಿದವರು ವಿಪ್ರರೇನಂತಾರ, ಒಬ್ಬ ಒಬ್ಬ ಪರಮಾತ್ಮದನ, ವಿಷ್ಣುದನ, ಶಿವದನ, ಎಲ್ಲ ಗಣಪತಿ ಅದಾನ, ಏನೋ 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 ಅದಾವಂತ ಹೇಳ್ತಾ ಇದ್ದಾರೆ. ಎಲ್ಲನೂ ಎಲ್ಲದ್ರಾಗದವ ಉಪಾಧಿ ಒಳಗೆ ತೋರುವಂತ, ಅದು ಶುದ್ಧ ಸತ್ವ ಮಾಯ ಒಳಗೆ ತೋರುವಂತ ಎಲ್ಲ ಉಪಾಧಿ ಜನಿತ ದೇವತೆಗಳು ನಮ್ಗೆ ತೋರಾಕಂತಾರ.
ಎಲ್ಲವನ್ನು ಮೀರಿರ್ತಕ್ಕಂಥದ್ದು ಒಂದು ಸತ್ಯ ಯಾವುದು ಅಂದ್ರೆ ಅದು ಪರಬ್ರಹ್ಮದ. ಆ ಬ್ರಹ್ಮವನ್ನ ತಿಳಿದವನೇ ಪರಬ್ರಹ್ಮ ಜ್ಞಾನಿ ಅದಾನ. ಆ ಜ್ಞಾನಿಯಿಂದ ಎಲ್ಲವನ್ನ ತಿಳ್ಕೊಳಕ್ ಬರ್ತದೆ. ಜ್ಞಾನಿ ಎದಕ್ಕೂ ಹಂಗಿಗನ್ನಲ್ಲ, ಅವ ಎದಕ್ಕೂ ಇಲ್ಲ. ಅವ ಹೆಂಗದನ ಪ್ರಪಂಚದೊಳಗಂತ ಕೇಳಿದ್ರೆ ನಿಜ್ಕೊಂಡ್ರೆ ಹೇಳ್ತಾರ ಒಂದು ಮಾತು, ಭಾಳ ಹೇಳಂಗಿಲ್ಲ. ಒಂದು ಮಾತು ಭಾಳ ಚಂದ ಹೇಳ್ತಾರ. ಅವ ಹೆಂಗದನ ಕರಚರಣ ಕಡಿದು ಬಿಸುಟ ಕರಚರಣ ದವೆಗಳಂತೆ ಅದರ ಶುಭಾಶುಭ ಫಲದಿದೆ ನಾನು ಫಲಮುಂಟೆ. ಒಂದೇ ಮಾತಂದ್ರೆ ನಾವೊಂದು ಕೇಳ್ತೀನಿ, ನೀವು ಕೈ ಕಡ್ದೆವು, ನಾವು ಕಡ್ದು ಹೋಗಿ ಅದು ಎಲ್ಲಿ ಬಿತ್ತು ಅಂದ್ರೆ ದೇವ್ರ ಪಾದದ ಮೇಲೆ ಬಿತ್ತು. ಪುಣ್ಯ ಬಂತ ಏನು ಪಾಪ ಬಂತ? ಈ ಪುಣ್ಯನೂ ಇಲ್ಲ ಪಾಪ ಇಲ್ಲ. ಕಾಲು ಕಡ್ದು ಹೋಗ್ಬೇಡ, ಕಡ್ದು ಕೂಡ ಹೋಗಿ ದೇವ್ರ ತಲೆ ಮೇಲೆ ಬಿತ್ತು. ಏನು ಪುಣ್ಯ ಬಂತ ಏನು ಪಾಪ ಅಂತ? ಪುಣ್ಯನೂ ಇಲ್ಲ ಪಾಪನೂ ಇಲ್ಲ, ಕಡ್ದು ಒಗದದ. ಅದು ಸಂಬಂಧ ಹರ್ಕೊಂಡದ. ಯಾವಾಗ ಸಂಬಂಧ ಹರ್ಕೊಂಡ ಬಳಿಕ ದೇವರ ಪಾದದ ಮೇಲಾರ ಬೀಳಿ, ದೇವರ ತಲೆ ಮೇಲಾರ ಬೀಳಿ. ಹೆಂಗ ಪುಣ್ಯ ಪಾಪದ ಹಂಗಿಲ್ಲದ ಹಂಗ ನಾವು ಅಂತೇವಿ ಜಗತ್ನಾಗ. ಹಂಗ ಒಬ್ಬ ಪರಬ್ರಹ್ಮ ಜ್ಞಾನಿಗೆ ಅವನಿಗೆ ಪುಣ್ಯನೂ ಇಲ್ಲ ಪಾಪನೂ ಇಲ್ಲ. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥಂ ನ ವೇದಾನ ಯಜ್ಞ ಅಹಂ ಭೋಜನಂ ನ ಇವ ಭೋಜ್ಯಂ ನ ಭೋಕ್ತ ಚಿದಾನಂದ ರೂಪ ಶಿವೋಹಂ ಅಂತೀರಲ್ಲ, ಆ ಸ್ಥಿತಿ ಒಳಗಿರುವಂಥ ಪರಬ್ರಹ್ಮ ಜ್ಞಾನಿ ಅವನಿಗೆ ಯಾವುದೂ ಹಂಗಿಲ್ಲ. ಅವನಿಗೆ ವೇದ ಶಾಸ್ತ್ರಾದಿಗಳ ಹಂಗಿಲ್ಲ, ಅವನಿಗೆ ಮತ್ತೊಂದು ಹಂಗಿಲ್ಲ. ಅಂಥ ಪುಣ್ಯಾತ್ಮ ಎಲ್ಲ ದೇವಮಯ ತಾನೇ ಆಗಿದ್ದಾನೆ. ಸರ್ವ ದೇವಮಯ ಗುರು ಅಂತ ಶಾಸ್ತ್ರಗಳು ಹೇಳ್ತೀವಿ. ಅಂಥ ಪರಬ್ರಹ್ಮ ಜ್ಞಾನದ ಆ ಜ್ಞಾನಕ್ಕಿಂತಲೂ ಮತ್ತೊಂದು ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನ ಇಲ್ಲ. ಅಲ್ಲಿ ನಾನೆಂಬುದಿಲ್ಲ, ನೀನೆಂಬುದಿಲ್ಲ, ಮತ್ತೊಂದು ಇಲ್ಲ, ಮತ್ತೊಂದಿಲ್ಲ, ಏನೊಂದು ಇಲ್ಲ. ಅಜ್ಞಾನವಲ್ಲದ ಏನೂ ಇಲ್ಲ ಅಂದ್ರೆ ಅಜ್ಞಾನ ಏನು ಅಂತ ಕೇಳಿದ್ರೆ ಅದನ್ನೂ ಅಲ್ಲ. ಸಚ್ಚಿದಾನಂದ ಪರಬ್ರಹ್ಮ ಪರ ವಸ್ತು ಒಂದೇ ಒಂದಾಗಿರ್ತಕ್ಕಂಥದ್ದು ಆ ತತ್ವ ತಿಳಿದಂಥ ಜ್ಞಾನಿಗೆ ಪ್ರಕೃತಿನೇ ಅವನ ಅಧೀನಾಗಿರ್ತಾನೆ. ಪ್ರಕೃತಿ ಅವ ಹೇಳ್ದಂಗೆ ಕೇಳಕ್ಕೆ ಚಾಲು ಮಾಡ್ತಾರೆ. ನಾವು ಹಂಗಿಲ್ಲ. ಅವಿದ್ಯಾದೊಳಗೆ ಮುಳುಗಿರ್ತಕ್ಕಂಥ ಜೀವ ಪ್ರಕೃತಿ ಅಧೀನ ಆಗ್ಬಿಟ್ಟಿರ್ತಾನೆ. ಅವನಿಗೇನು ಮಾಡಬೇಕು ಗೊತ್ತಿಲ್ಲ, ಅಜ್ಞಾನದೊಳಗೆ ಸಿಕ್ಕೊಂಡು ಬಿದ್ದ. ಏನು ಮಾಡಬೇಕು ಗೊತ್ತಿಲ್ಲ, ಏನು ಮಾಡಬಾರ್ದು ಗೊತ್ತಿಲ್ಲ, ಹೆಂಗೆ ನಡಿಬೇಕು ಗೊತ್ತಿಲ್ಲ, ಏನಂತ ನಡಿಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಅದಕ್ಕೆ ಈ ಜೀವ ಮೋಹಿತದಾನ, ಅವ ಅವಿದ್ಯಾದೊಳಗೆ ಬೆರ್ತವದಾನ. ಆದ್ರೆ ಪರಮಾತ್ಮ ಅವ ಮಾಯಾ ಸಮನ್ವಿತ ಈಶ್ವರದಾನ. ಇವನು ಸುಳ್ಳ ಅಂತ ಅನ್ನಂಗಿಲ್ರಿ. ಮತ್ತು ನನ್ನ ಇವ್ರ್ಯಾಕೆ ಹಿಂಗೆ ಹೇಳತ್ತಾರಂತ ಬೈದಿರಿ ನೀವು. ಅಲ್ಲಮ್ಮ ಪರ್ಕೊಂಡು ಒಂದು ವಚನ ಹೇಳ್ತಾರೆ, ಭಾಳ ಚಂದ ಈ ಮಾತು. ಏನಂತ ಕೇಳಿದ್ರೆ, ಇದು ಪ್ರಪಂಚವೆನ್ನುವ ಈ ಸಂತಿ ಒಳಗೆ ಭಾಳ ಮಂದಿ ನಾವೆಲ್ಲ ಬಂದಿದ್ದೇವೆ. ಪರಿಪರಿಯ ಭಂಡದ ವ್ಯವಹಾರದೊಳಗೆ ಕೊಳಲಿಲ್ಲ ವೃಥಾ ವಿಳಾಸವಿದೇನೋ. ಅರೆಮರುಳೆಂಬ ಶಿವನು ನೆರೆಮರುಳೆಂಬ ಜಗವ ರಚಿಸಿದ ಪರಿಯ ಕಂಡು ಬೆರಗಾದೆನಗೋ ಈಶ್ವರ ಅಂತ ಹೇಳಿದ್ರು. ಅರೆಮರುಳ ಶಿವ ಅಂತ, ನೆರೆಮರುಳು ಜೀವನ ತಯಾರು ಮಾಡಿ ಕುಡ್ಸಾನಂತ. ಅರ್ಧ ಹುಚ್ಚ ಶಿವ ನಾ ಬಯ್ಯಾಕತ್ತಿದ್ರೆ ಮತ್ತು ನನಗಂತಿರ್ಬೋದು. ಅರ್ಧ ಹುಚ್ಚ ಶಿವ ಅಂತ ಪೂರಾ ಹುಚ್ಚ ನಮ್ಮ ಕಂಪನಿ ತಯಾರು ಮಾಡ್ಯಾರಂತ. ಏನೇನೋ ನಮ್ಮ ವ್ಯವಹಾರಗಳು ನಡೆದಾವ. ಪರಿಪರಿಯ ಭಂಡದ ವ್ಯವಹಾರದೊಳಗೆ ನಮ್ದೆಲ್ಲ ವ್ಯವಹಾರಗಳು ಭಂಡದ ವ್ಯವಹಾರ ಅಂತಂದ್ರೆ ಅವರು. ಇದ್ರೊಳಗೆ ಯಾವುದು ಶಾಶ್ವತ ಅಲ್ಲ, ಯಾವುದು ಶುದ್ಧಿಲ್ಲ. ಪರಿಪರಿಯ ಭಂಡದ ವ್ಯವಹಾರಗಳಿಗೆ ಕೊಳಲಿಲ್ಲ ವೃಥಾ ವಿಳಾಸವಿದೇನೋ. ತಗೊಂಡುದಲ್ಲ, ಕೊಟ್ಟದಲ್ಲ, ಬರೀ ವಿಲಾಸದ ಅಂತ ತಿಳ್ಕೊಂಡು ಅಲ್ಲಮ್ಮ ಪ್ರಭುಗಳು ಹೇಳ್ತಾ ಇದ್ದಾರಲ್ಲ. ಅರ್ಥಾತ್ ಈ ಪ್ರಕೃತಿ ಜನಿತವಾಗಿರ್ತಕ್ಕಂಥ ಈ ಪ್ರಪಂಚದೊಳಗೆ ನಾವು ಮಾಡುವಂಥ ವ್ಯವಹಾರಗಳೆಲ್ಲ ಇದಕ್ಕೆ ಯಾವ ಅರ್ಥನೂ ಇಲ್ಲ. ಇದು ನಮಗೆ ಉಪಯೋಗ ಇರಲಾರ್ದಂಥದ್ದು ವ್ಯವಹಾರಗಳಿದಾವ. ಅದಕ್ಕೆ ಎಲ್ಲಿ ಹೋಗಬೇಕು ಅಂತ ಕೇಳಿದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸನ್ನಿಧಿ ಒಳಗೆ ಹೋಗಿ ತತ್ವ ಜ್ಞಾನವನ್ನು ತಿಳ್ಕೋಬೇಕು, ಬ್ರಹ್ಮ ಜ್ಞಾನವನ್ನು ತಿಳ್ಕೋಬೇಕು. ಈ ಜ್ಞಾನ ಮತ್ತೆಲ್ಲರೂ ಹೋಗಿ ತಿಳಿಬೇಕು ಅಂತ ನಮ್ಗೆ ಅದು ಭಾವಿಸ್ಲಕ್ಕಬಾರದು. ಎಲ್ಲಿ ಹೋದರೂ ಇದು ತಿಳಿಯಂಗಿಲ್ಲ, ಏನು ಮಾಡಿದರೂ ಇದು ತಿಳಿಯಂಗಿಲ್ಲ, ಇಲಾಖ ಪ್ರಯತ್ನ ಮಾಡಿದರೂ ತಿಳಿಯಂಗಿಲ್ಲ. ಬ್ರಹ್ಮಾತ್ಮೈಕ್ಯ ಬೋಧೇನ ವಿನ ಬ್ರಹ್ಮಾತ್ಮೈಕ್ಯ ಜ್ಞಾನ ಇಲ್ಲದೇನೆ ಇನ್ನು ಜನ್ಮ ಮರಣ ನಿವೃತ್ತಿ ಆಗುವುದಿಲ್ಲ ಅನ್ನೋ ಮಾತನ್ನು ಮಹಾತ್ಮರು ಹೇಳ್ತಾ ಇದ್ದಾರೆ. ಬ್ರಹ್ಮಾತ್ಮೈಕ್ಯ ಜ್ಞಾನ ಅಂದರೆ ಪರಬ್ರಹ್ಮ ಜ್ಞಾನ. ಈ ಜ್ಞಾನ ತಿಳಿದಿರ್ತಕ್ಕಂಥ ಮಹಾನುಭಾವನಿಗೆ ಪ್ರಕೃತಿನ ಅವನ ಅಧೀನದ, ಜಗತ್ತವನ ಅಧೀನದ. ಆದರೂ ಅವ ಯಾವುದಕ್ಕೂ ಹಂಗಿಲ್ಲದಂಗೆ ಹಂಗ ತಿರುಗಾಡ್ತಾನೆ. ಮದಿರ ಮದಾಂಧನ ಉಂಡುದನ್ನು ಹುಟ್ಟುದನ್ನು ಆರಯ್ಯದೆ ಸಂಚರಿಸುವ ಅಂತ ಹೇಳ್ತಾ ಇರೋದಲ್ಲ. ಮದಿರ ಮದಾಂಧನ ಕೂಡದಂಥ ಮನುಷ್ಯ ಅದರೊಳಗೆ ಹಂಗೆ ತಿರುಗಾಡ್ತಾನೆ. ಮೈ ಮೇಲೆ ಹುಟ್ಟಿದ ಖಬರಿಲ್ಲ, ಉಂಡದ ಖಬರಿಲ್ಲ, ಏನಿಲ್ಲ, ಹಂಗ ತಿರುಗಾಡ್ತಾನಲ್ಲ.
ಆ ದಿಶೆಯೊಳಗೆ ಆ ಮಹಾನುಭಾವ ಎಲ್ಲರೊಳಗೆ ತನ್ನನ್ನೇ ಕಾಣ್ತಾನವ. ಜಗವೆಂದರು ತಾನೇ, ಜಗದಾತ್ಮರು ತಾನೇ, ಜಗದೀಶನು ತಾನೇ, ಜಗದಾತ್ಮರೆಲ್ಲರೂ ತಾನೆಂದು ಬಗೆಯ ಮಾತನ್ನು ಉತ್ತಮನ ನೋಡ ಅಂತ ಹೇಳ್ದಂಗೆ, ಹೆಂಗೆ ಮೀನಿಗೆ ನೀರಾಗ ಸಮುದ್ರದ ಮೀನಿಗೆ ಹೆಂಗೆ ಎಲ್ಲಿ ಹೋದರೂ ಬರೀ ನೀರೇ ಇರ್ತದೆ, ಆಕಾಶದೊಳಗೆ ಹಾರುವ ಹಕ್ಕಿಗೆ ಯಾಕಡೆ ನೋಡಿದ್ರು ಬರೀ ಆಕಾಶನೇ ಇರ್ತದೆ. ಹಂಗೆ ಒಬ್ಬ ಪರಮಾತ್ಮ ತೀರ್ಥಂತವ ಬ್ರಹ್ಮಜ್ಞಾನಿಗೆ ಎಲ್ಲಿ ನೋಡಿದ್ರೆ ತನ್ನನ್ನೇ ನೋಡ್ತಾ ಇದ್ದಾನವ. ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನ ಅನ್ನುವ ರೀತಿ ಒಳಗೆ ಎಲ್ಲ ಕಡೆ ಅವನನ್ನೇ ತನ್ನನ್ನೇ ನೋಡುವಂಥವನು. ನಾವು ನಮಗೆ ಬೇರೆ ಅನ್ನಿಸ್ತಾವ, ಹಣ ನೋಡಿದ್ರೆ ಬೇರೆ ಅನ್ನಿಸ್ತದೆ, ಮನುಷ್ಯರು ನೋಡಿದ್ರೆ ಬೇರೆ ಅಂತೇವೆ, ಅವ್ರು ನೋಡಿದ್ರೆ ಬೇರೆ ಅಂತೇವೆ, ಇವ್ರು ನೋಡಿದ್ರೆ ಬೇರೆ ಅಂತೇವೆ. ಒಮ್ಮೆ ಸಿದ್ಧಾರೂಢಪ್ಪ ಡುಮಿಗೆರೆ ಸುಡುಗಾಡ್ನ ಕುಂತಿದ್ರಂತ, ಚಳಿಗಾಲ ದಿನ ಕಾಸ್ಕೋತ ಕುಂತಿದ್ರಂತ. ಯಾರೋ ಹೆಣ ಸುಟ್ಟು ಹೋಗಿದ್ರಂತ, ಹೆಣ ಸುಟ್ಟಿದ್ರಂತ. ಚಳಿಗಾಲ ದಿನ ಚಳಿ ಭಾಳ ಆಗಾಕತ್ತೀವಂತ ಆ ಹೆಣದ ಬೆಂಕಿ ಮುಂದೆ ಕುಂತು ಕಾಸ್ಕೋತ ಕುಂತಿದ್ರಂತ. ಸಿದ್ಧಾರೂಢಪ್ಪ ಕಾಸ್ಕೋತ ಕುಂತಿದ್ರಂತ. ಅದು ರಾತ್ರಿ, ಮಧ್ಯರಾತ್ರಿ, ಅವ್ರಿಗೇನು ಹಾಸಿಗೆ ಇಲ್ಲ, ಹೊಚ್ಗೆ ಇಲ್ಲ, ಎಲ್ಲೋ ಇರುವುದು, ಎಲ್ಲೋ ಉಣ್ತಿದ್ರು, ಎಲ್ಲೋ ಕುಡಿರ್ತಿದ್ರು, ಯಾವುದ್ರದ್ದು ಹಂಗಿಲ್ಲದ ಹಂಗೆ ತಿರುಗಾಡುವಂಥ ಮಹಾನುಭಾವ. ಅಂಥದ್ರಾಗ ಮಧ್ಯರಾತ್ರಿ ಒಳಗೆ ಯಾರೋ ಒಬ್ಬರು ಹೆಣ ತೊಗೊಂಡು ಬಂದರತ್ತ. ಅದು ನೀರಾಗ ಬಿದ್ದು ಉಪ್ಪು ಹೋಗಿತ್ತಂತ ಹೆಣ ತೊಗೊಂಡು ಬಂದರತ್ತ. ಹೆಣ ತೊಗೊಂಡು ಬಂದಾಗ ಆ ಸಿದ್ಧಾರೂಢಪ್ಪ ಅಂದ್ರತ್ತ, ಹೆಣ ತೊಗೊಂಡು ಹೊಂಟಾರ ಪಾಪ ಮಂದಿ, ನನ್ನ ಈ ಅವಸ್ಥಾ ನೋಡಿ ಬರೀ ಕೌಟಿನ ದಾರಿಯಾಗಿರ್ತಕ್ಕಂಥವ್ರು ಮಧ್ಯರಾತ್ರಿ ಸುಡುಗಾಡ ಅದ್ರಾಗ ಹೆಣದ ಬೆಂಕಿ ಮುಂದೆ ಕುಂತಾರ ಆರಿಸ್ಕೋತ. ಅಂಥದ್ರಾಗ ನನ್ನ ನೋಡಿ ಅಂಜು ಹೋಗಂಗದಾರ ಅಂತ ತಿಳ್ಕೊಂಡು ಬೇರೆ ಕಡೆ ಹೋಗ್ಬೇಕಂತ ತಿಳ್ಕೊಂಡು ಎದ್ದು ಹೊಂಟಿದ್ರಂತ. ಅದ್ರಾಗ ನೋಡೇ ಬಿಟ್ಟು ಅಂತವ್ ಹೆಣ ತಂದವ್ರು ನೋಡಿ, ಯಪ್ಪ ಏನೋ ಅದ ಈ ಸುಡುಗಾಡ್ನಾಗ ಅಂತ ತಿಳ್ಕೊಂಡು ಪಟ್ನೆ ಅಲ್ಲೇ ಹೆಣ ಒಗದು ಓಡೇ ಹೋದ್ರಂತ. ನಾಳಿಗೆ ನೋಡೋನ್ರಿ ಹೆಣದ ವ್ಯವಸ್ಥೆ ಅಂತ ಹೇಳಿ ಅಂಜಿ ಹೆಣ ಅಲ್ಲೇ ಒಗದ್ರಂತ ಓಡಿ ಹೋದ್ರಂತ. ಪಾಪ ಈ ಮಂದಿ ನೋಡಿ ಹೋದ್ವಲ್ಲ ಅಂತ ತಿಳ್ಕೊಂಡ ಸಿದ್ಧಾರೂಢಪ್ಪ ಏನು ಮಾಡಿದ್ರಂತ, ಆ ಹೆಣದ ಸಮೀಪ ಹೋದ್ರಂತ. ಹೋಗಿ ನೋಡ್ತಾರ, ಅದು ಕಾಯಾಗ ಬಿದ್ದ ಅದು ಉಪ್ಪು ಹೋಗಿತ್ತಂತ ಹೆಣ. ಅದಕ್ಕೇನು ಮಾಡಿದ್ರಂತ, ಹೋಳು ಮೈ ಮಾಡಿದ್ರಂತ. ಮ್ಯಾಲಿನ ಅರಿವಿ ತೆಗೆದ್ರ, ಅರಿವಿ ತೆಗೆದು ಅದಕ್ಕೆ ಹೋಳು ಮೈ ಮಾಡಿದ್ರಂತ. ಈ ಮಗ್ಗಲ ಮೈ ಮಾಡಿ ಬೆನ್ನಿಗೆ ಬೆನ್ನು ಕೊಟ್ಟು ಮಕ್ಕೊಂಡ್ರಂತ. ಮ್ಯಾಲ ಹೊಚ್ಕೊಂಡು ಗಡದ್ ನಿದ್ದೆ ಮಾಡಿದ್ರಂತ. ಅವತ್ತಿನ ದಿವಸ ಹುಬ್ಬಳ್ಳಿ ಮಠಕ್ಕೆ ಬಂದಾಗ ಹೇಳಿದ್ರಂತ, ಏ ರಾಜಪ್ಪ, ಅವತ್ತು ಹೆಣಕ್ಕೆ ಬೆನ್ನಿಗೆ ಬೆನ್ನು ಕೊಟ್ಟು ಮಕ್ಕೊಂಡಾಗ ಎಷ್ಟು ಗಡದ್ ಚಂದ ನಿದ್ದೆ ಹತ್ತಿತ್ತೋ, ಇಷ್ಟೆಲ್ಲ ವೈಭವ ಬಂದು ಬಿದ್ದಾಗ ನನಗೆ ಹಂಗೆ ನಿದ್ದೆ ಹತ್ತುವಲ್ತೋ ಅಂದ್ರಂತ ಸಿದ್ಧಾರೂಢಪ್ಪ. ಅವ ರಾಜಪ್ಪನಂತ, ಯಪ್ಪ ನಿಂಗೆ ಅಂಜಿಕೆರ ಬಂದಿಲ್ಲೇನಂತ. ನಿನಗೆ ಅಂಜಿಕೆ ಬಂದಿಲ್ಲ, ಹೆಣಕ್ಕೆ ನೋಡಿದ್ರೆ ನಮ್ಗೆ ಸ್ಮಶಾನ ಮುಂದೆ ಹಾಯ್ದು ಹೋಗ್ಬೇಕಾದ್ರೆ ಅಂಜಿಕೆ ಬರ್ತಾವೆ, ಅಷ್ಟು ಭಯ ಆಗ್ತದೆ ನಿಮಗೆ. ಅದಕ್ಕೆ ನಿನಗೆ ಅಂಜಿಕೆರ ಬಂದದಿಲ್ಲೋ ಯಪ್ಪ ಹೆಣ ನೋಡಿ ಅಂತ ಕೇಳಿದಾಗ ಸಿದ್ಧಾರೂಢಪ್ಪ ಹೇಳಿದ್ರಂತ, ಅಲ್ಲೋ ಹೆಣದಾಗೂ ನನ್ನ ಸ್ವರೂಪದ, ಎಲ್ಲದ್ರಾಗೂ ನನ್ನ ಸ್ವರೂಪದ, ನನಗೆ ನಾನೇ ನೋಡಿ ಅಂಜಲೇನು, ಎಲ್ಲ ಕಡೆ ನಾನೇ ಇದ್ದೀನಿ ಅನ್ನೋ ಮಾತನ್ನು ಸಿದ್ಧಾರೂಢಪ್ಪ ಹೇಳಿದ್ರಂತೆ. ಎಲ್ಲ ಅದ್ರೊಳಗೆ ಪರಬ್ರಹ್ಮ ತತ್ವವನ್ನು ನೋಡುವಂಥ ಪರಮಜ್ಞಾನಿ ಸಿದ್ಧಾರೂಢಪ್ಪ. ಅಂಥ ಪರಮಜ್ಞಾನಿಗಳ ಸನ್ನಿಧಾನದೊಳಗೆ ಎಂಥದ್ದು ದೊಡ್ಡ ಶಕ್ತಿಯದ. ಜೀವತ್ವ ಕಳೆದು ದೇವತ್ವಕ್ಕೆ ಹೋಗುವಂಥ ಅಸಾಮಾನ್ಯ ಶಕ್ತಿ ಜ್ಞಾನಿಗಳ ಹಂತಕ್ಕದ. ಅಂಥ ಪರಮಜ್ಞಾನಿಗಳಾಗಿರ್ತಕ್ಕಂಥ ನಮ್ಮ ಅಜ್ಜವರು, ಇಂಚಲದ ಅಜ್ಜವರು, ಅವರು ಗುರುನಾಥ ಅಜ್ಜನ ಸೇವಾ ಮಾಡದವರು. ಆ ಸಿದ್ಧಾರೂಢಪ್ಪನ ಪ್ರತಿರೂಪನೇ ಗುರುನಾಥ ಅಜ್ಜ. ಭಾಳ ಜನ ಹೇಳ್ತಾರೆ ಅದು ಪರಕಾಯಿ ಪ್ರವೇಶನವಾದ ಅಂತ ಹಿಂಗೂ ಅಂತಾರೆ. ಆದ್ರೆ ಅವರ ಸೇವಾ ಮಾಡಿರ್ತಕ್ಕಂಥ ಅಜ್ಜ ಅವರು ಎಷ್ಟು ವಿಚಿತ್ರದ. ಒಂದ್ಸಲ ಹೋದ್ಸಲ ಆಚೆ ಗುರುನಾಥ ಅಜ್ಜವ್ರದ್ದು ಅಭಿಷೇಕ ಮಾಡಾಕತ್ತಾರ, ಅದು ನೀರು ಸ್ನಾನ ಮಾಡ್ಸಕತ್ತಾರ ಅಜ್ಜವ್ರು ಸ್ನಾನ ಮಾಡ್ಸಕತ್ತಾರ. ಫೋಟೋ ತೆಗ್ದಾರ, ಅಲ್ಲಿ ಫೋಟೋ ತೆಗ್ದಾರ. ಆದ್ರೆ ಅವ್ರ ತಲೆ ಅಜ್ಜವ್ರ ಕಡೆ ಹಿಂಗೆ ವಾಲೆ, ಮುಖ ಅವ್ರ ತಲೆ ರೀ ಗುರುನಾಥ ಅಜ್ಜನ ತಲೆ ಹಿಂಗೆ ವಾಲಿದಂಗೆ ಫೋಟೋದಾಗ ಬಂದದು. ಯಾರೋ ನೋಡಿಲ್ಲ, ನಾನು ನೋಡಿದೆ. ನೋಡ್ರಿ ಅಜ್ಜವ್ರು ಸ್ನಾನ ಮಾಡ್ಸಕತ್ತಾರ. ಮೂರ್ತಿ ರೂಪ ಇದ್ರೂ ಸಹಿತ ಅಜ್ಜವ್ರ ತಲೆ ಅಂಚಲ ಅಪ್ಪಾಜವ್ರ ಕಡೆ ವಾಲಿ ನಿಂತದ ನೋಡು ಅಂತ ತಿಳ್ಕೊಂಡು ಆವಾಗ ತೋರಿಸಿದ್ರಿ. ಎಲ್ಲರೂ ಹೌದು ಅಂದ್ರೆ ಅಜ್ಜವ್ರು ಗುರುನಾಥ ಅಜ್ಜನ ಅವರ ಪೂರ್ಣ ಪರಮಾತ್ಮನ ಸ್ವರೂಪದಾರ. ಅವರ ಸೇವಾ ಮಾಡ್ತಕ್ಕಂಥವ್ರು, ಅವರ ಸ್ವರೂಪನೇ ಇವರಿಗೆ ಪ್ರಾಪ್ತಿಯಾಗ್ಯದ. ಅವರೇ ಗುರುನಾಥ ಅಜ್ಜನ ಸ್ವರೂಪ ಇವತ್ತನ್ನು ನಾವು ನೋಡಕ್ಕೆ ಹತ್ತೇವಿ. ಯಾರು ಹೆಂಚಲದ ಅಜ್ಜವ್ರ ಅಂಥವ್ರ ಸನ್ನಿಧಾನದೊಳಗೆ ಜ್ಞಾನ ಪಡ್ಕೊಳ್ಳೋದು ಯಾವ ದೊಡ್ಡ ಮಾತಿಲ್ಲ. ನಾವು ಅಷ್ಟೇ ಭಕ್ತಿದಿಂದ, ಪ್ರೇಮದಿಂದ ನಾವು ನಿಷ್ಕಲ್ಮಶವಾಗಿ ಸೇವಾ ಮಾಡಿದಂದ್ರೆ ನಮಗೆ ಪುಣ್ಯ, ನಮಗೆ ಭಕ್ತಿ, ನಮಗೆ ಉತ್ತರೋತ್ತರವಾಗಿರ್ತಕ್ಕಂಥ ಯಶಸ್ಸು ಸಿಗೋದ್ರಲ್ಲಿ ಏನೂ ಸಂಶಯ ಇಲ್ಲ. ಅಂಥ ಪೂಜ್ಯ ಅಪ್ಪಾಜಿಯವರ ಸನ್ನಿಧಾನದೊಳಗೆ
42 ವರ್ಷಗಳ ಪರ್ಯಂತರವಾಗಿ ವೇದಾಂತ ಪರಿಷತ್ ನಡೆದುಕೊಂಡು ಬಂದಿದ್ದು ದೊಡ್ಡ ಭಾಗ್ಯದ. ಇನ್ನೂ ಅದೇ ರೀತಿಯಾಗಿ ಮುಂದುವರಿತದೆ. ಅಂದಾಗ ನಮ್ಮ ಮುಂದಿನ ವರ್ಷ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ನಮ್ಮ ಕಾರ್ಯಕರ್ತರು ಇವತ್ತು ಅನೌನ್ಸ್ ನಿನ್ನೆ ರಾತ್ರಿ ಹೇಳಿದರು. ಅಂಥ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಇಂಥವೆಷ್ಟೋ ಇದು ಪ್ರತಿ ವರ್ಷದ ಕಾರ್ಯಕ್ರಮ ಭವನೇ ಅದ, ಪ್ರಶ್ನೆನೇ ಇಲ್ಲ. ಅಂಥದ್ದು ಭವ್ಯ ಕಾರ್ಯಕ್ರಮ ಇನ್ನೂ ಇದಕ್ಕೂ ಹೆಚ್ಚಿನ ಭವ್ಯ ಕಾರ್ಯಕ್ರಮ ನಡೀತದಂತ ಅನ್ನೋದನ್ನು ಅವ್ರು ತಿಳಿಸ್ಕೊಟ್ರು. ಭಾಳ ಭಾಗ್ಯಶಾಲಿಗಳು ಈ ನಾಡಿನ ಜನ. ಬಸವೇಂದ್ರ ಸ್ವಾಮಿಗಳು ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅಂತ ತಿಳ್ಕೊಂಡು ಇಲ್ಲಿಯ ಭಕ್ತರು ಹೇಳಿದರು. ಇದಕ್ಕೆ ಈ ಊರಿಗೆ ಎಂದೂ ಏನೂ ಬರಬಾರ್ದು, ಬಡತನ ಬರಬಾರ್ದು ಅಂತ ತಿಳ್ಕೊಂಡು ಊರಿಗೆ ಒಂದು ಪರಿಧಿ ಹಾಕಿಬಿಟ್ರಂತ ಅವರೇ. ಅದಕ್ಕೆ ಈ ಊರಾಗ ಬಡತನದೇ ಉಳಿದಿಲ್ಲ ಯಾರ ಹಂತ್ಯಕ್ಕನು. ಅಂಥದ್ದು ಭಾಗ್ಯದ ಊರು. ಅದರೊಳಗೆ ಭಾಗ್ಯ ಸ್ವರೂಪರಾಗಿರ್ತಕ್ಕಂಥ ನಮ್ಮ ಅಜ್ಜ ಅವರು ಬಂದಿದ್ದಾರೆ. ಅವರ ಸನ್ನಿಧಾನದೊಳಗೆ ಇಂತಹ ವೇದಾಂತ ಪರಿಷತ್ತುಗಳು ಸಂಭ್ರಮದಿಂದ ನಡೆದುಕೊಂಡು ಬರ್ತಾ ಇದ್ದಾವೆ. ನಾವೆಲ್ಲ ಭಾಗ್ಯಶಾಲಿಗಳು. ಎಲ್ಲಿ ನಡೆಯಂಗಿಲ್ರಿ ಜ್ಞಾನದ ಮಾತಾ ನಾವು ತಿಳ್ಕೋತೇವೆ. ಎಲ್ಲ ಕಡೆ ನಡೆಯೋದು ಬೇರೆನೇ. ಆದರೆ ವೇದಾಂತದ ಮಾತು ನಡಿಬೇಕಾದ್ರೆ ಜ್ಞಾನಿಗಳ ಸನ್ನಿಧಾನದೊಳಗೆ ನಡೀತದೆ ಹೊರತು ಎಲ್ಲಿ ನಡೆಯಂಗಿಲ್ಲ. ಎಲ್ಲ ಕಡೆ ಬೇರೆ ಹೇಳ್ಬೋದು, ಆದರೆ ನೀನೇ ಪರಮಾತ್ಮ ಇದ್ದಿ ಅಂತ ಹೇಳುವಂಥದ್ದು ಎಲ್ಲರ ಅದ ಅಂದ್ರೆ ಅದು ವೇದಾಂತದೊಳಗೆ ಬರ್ತದೆ ಹೊರತು ಎಲ್ಲಿಯೂ ಬರುವಂಥದ್ದು ಸಾಧ್ಯ ಇಲ್ಲ. ಮಾತಾ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಮಾಡುವಂಥ ಈ ವೇದಾಂತ ಪರಿಷತ್ನೊಳಗೆ ಅಜ್ಜವರು ಪರಮಜ್ಞಾನಿಗಳು, ಗುರುನಾಥ ಅಜ್ಜವರ ಪ್ರತಿರೋಪಿಗಳು ಆಗಿರ್ತಕ್ಕಂಥ ಅಂಚಲದ ಅಪ್ಪಾಜಿಯವರ ಸನ್ನಿಧಾನದೊಳಗೆ ನಾವೆಲ್ಲರೂ ಧನ್ಯರಾಗಿ ನಮ್ಮ ಜನ್ಮ ಕಲ್ಯಾಣ ಮಾಡಿಕೊಳ್ಳುವಂಥ ಸುಯೋಗ್ಯ ಸೌಭಾಗ್ಯ ದೊರಕಿದ್ದು ನಮ್ಮ ಜನ್ಮಾಂತರದ ಪುಣ್ಯ ಪ್ರತಿಗಳು ಫಲ ಕೊಟ್ಟದಂತ ತಿಳ್ಕೊಂಡು ನಾವು ತಿಳ್ಕೋಬೇಕು. ಅಂಥದ್ದು ದೊಡ್ಡ ಕಾರ್ಯಕ್ರಮದೊಳಗೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗೆ ಸೇವೆ ಮಾಡಿ ಧನ್ಯರಾಗಬೇಕಂತ ಹೇಳ್ತಾ ಸದ್ಗುರುಗಳ ಈ 2 ಮಾತುಗಳನ್ನು ಸದ್ಗುರು ಚರಣಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತೀನಿ. ಹರ ಓಂ ತತ್ಸತ್.